ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ ಸಾಕಷ್ಟು ಮೆಡಿಕಲ್ ಸ್ಟೂಡೆಂಟ್ಸ್ ಅಂಡ್ ಆಗಿರೋ ಡೆಂಟಲ್ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ, ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ನಮ್ಗೆ ಯಾವಾಗ ಬರುತ್ತೆ, MCC ಅವ್ರದ್ದು ಇವತ್ತು ರಿಸಲ್ಟ್ ಕೊಡ್ತೀವಿ ಅಂತ ಹೇಳಿದ್ರಲ್ವಾ, ಅವರ ರಿಸಲ್ಟ್ ಇವತ್ತು ಕೊಡ್ತಿದ್ದಾರಾ ಏನು ಅಂತ ಹೇಳ್ಬಿಟ್ಟು ಸ್ಟೂಡೆಂಟ್ಸ್ ಕೇಳ್ತಿರುವಂಥದ್ದು. ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಮೆಡಿಕಲ್ ಅಂಡ್ ಆಗಿರೋ ಡೆಂಟಲ್ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಬರುತ್ತೆ, ಏನೆಲ್ಲ ಚೇಂಜಸ್ ನಡೀತಿದೆ, ಏನೆಲ್ಲ ಬದಲಾವಣೆ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ವಿಡಿಯೋ ಖಂಡಿತವಾಗ್ಲೂ ಇನ್ಫಾರ್ಮೇಟಿವ್ ಆಗಿರುತ್ತೆ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಮೆಡಿಕಲ್ ಅಂಡ್ ಆಗೇನು ಡೆಂಟಲ್ ಸ್ಟೂಡೆಂಟ್ಸ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ವೆಯ್ಟ್ ಮಾಡ್ತಿದ್ದಾರೆ. ಯಾಕಂತ ಅಂದ್ರೆ ಇವ್ರಿಗೆ ಪ್ರಾವಿಷನಲ್ ರಿಸಲ್ಟ್ಸ್ ಬಂದು ಸೆಕೆಂಡ್ ರೌಂಡ್ ಮೊದಲಿಗೆ ಒಂದ್ಸರಿ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದಾಗ ಹೇಳ್ತಾರೆ MCC ಅವ್ರದ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದ್ಮೇಲೆ ಇವರಿಗೆ ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತೀವಿ KE ಕಡೆಯಿಂದ ಅಂತ ಹೇಳ್ಬಿಟ್ಟು. ಬಟ್ ಎಷ್ಟೋ ದಿನಗಳ ಕಾಲ ಆಗಿದ್ದ ಆದ್ಮೇಲೆ ಮತ್ತೇನು ಸಹ ಅವರು MCC ಕೌನ್ಸಿಲಿಂಗ್ ಅವರು ಏನ್ ಮಾಡ್ತಾರೆ, ಅವರ ಒಂದು ಸ್ಕೆಡ್ಯೂಲ್ ಅನ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಹಾಗಾಗಿ ಈಗ ಯಾವಾಗ KCET ವಿದ್ಯಾರ್ಥಿಗಳಿಗೆ ಥರ್ಡ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ರು, ಆ ಒಂದು ಟೈಮಿಗೆ ಬಂದ್ಬಿಟ್ಟು ಇಲ್ಲಿ ಮೆಡಿಕಲ್ ಅಂಡ್ ಆಗೇನು ಸಹ ಡೆಂಟಲ್ ಸ್ಟೂಡೆಂಟ್ಸ್ಗೆ ಕೆಲವೊಂದಿಷ್ಟು ಕಾಲೇಜಸ್ ಹೊಸದಾಗಿ ಏನ್ ಹ್ಯಾಡ್ ಆಗಿದ್ವು ಆ ಒಂದು ಕಾಲೇಜಸ್ ಅನ್ನ ಅವಕಾಶ ಕೊಟ್ಟು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಅನ್ನ ಕೊಟ್ಟರು. ಅದಾದ್ಮೇಲೆ ನೆಕ್ಸ್ಟ್ ಅವ್ರಿಗೆ ಮತ್ತೊಂದ್ಸರಿ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಲಿಂಕ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ KE ಕಡೆಯಿಂದ ಅಪ್ಡೇಟ್ ಬರುತ್ತೆ. ಈಗ ಬಂದ್ಬಿಟ್ಟು ಸೆಪ್ಟೆಂಬರ್ 12ನೇ ತಾರೀಕು MCC ಅವ್ರದ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಸ್ಗೆ ಆದಷ್ಟು ಬೇಗ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಬಟ್ ಇದೀಗ ಮತ್ತೆ ಏನು ಚೇಂಜಸ್ ಆಗಿದೆ ಅಂತ ಅಂದ್ರೆ MCC ಕಡೆಯಿಂದ ಅವರ ಒಂದು ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಮತ್ತೆ ಎಕ್ಸ್ಟೆಂಡ್ ಆದ್ರೆ ಆಗಿರುವಂತದ್ದು. ಹೌದು, ಈಗ ಮತ್ತೆ ಒಂದು ಎಕ್ಸ್ಟೆಂಡ್ ಆಗಿರುವಂತದ್ದು. ಕೆಲವೊಂದಿಷ್ಟು ಕಾಲೇಜಸ್ ಹೊಸದಾಗಿ ಹ್ಯಾಡ್ ಆಗಿದಾವೆ ಅಂತ ಹೇಳ್ಬಿಟ್ಟು ಅಂಡ್ ಹಾಗೇನು ಸಹ ಒಂದಿಷ್ಟು ರೀಸನ್ಸ್ ಇಂದ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಅವರ ಒಂದು ಸೆಕೆಂಡ್ ರೌಂಡ್ ಸ್ಕೆಡ್ಯೂಲ್ ಅನ್ನ ಮತ್ತೆ ಎಕ್ಸ್ಟೆಂಡ್ ಆದ್ರೆ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಇವತ್ತು ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಆದ್ರೆ MCC ಅವ್ರದ್ದು ಸೆಕೆಂಡ್ ರೌಂಡ್ ರಿಸಲ್ಟ್ಸ್ ಆದ್ರೆ ಬರುತ್ತಿಲ್ಲ. ಹಾಗಾಗಿ KE ಅವರು ಕೊಡುವಂತಹ ರಿಸಲ್ಟ್ಸ್ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಇನ್ನೂ ಡಿಲೇ ಆಗುತ್ತೆ, ಇನ್ನೂ ಒಂದ್ ಸ್ವಲ್ಪ ಲೇಟ್ ಆದ್ರೆ ಆಗುತ್ತೆ. ಸೊ ನೀವು ಕೇಳಬಹುದು, ಹಾಗಿದ್ರೆ ಈಗ 12ನೇ ತಾರೀಕು ಏನ್ MCC ಅವರು ಕೊಡ್ತೀವಿ ಅಂತ ಹೇಳಿದ್ರು ಆಯ್ತಲ್ವಾ, ಈಗ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ಹೇಳ್ತಿದ್ದೀರಾ, ಎಲ್ಲಿಯವರೆಗೂ ಎಕ್ಸ್ಟೆಂಡ್ ಮಾಡಿದಾರೆ ಅಂತ ನೀವು ಕೇಳಬಹುದು. ನೋಡಿ, ಎಲ್ಲಿಯವರೆಗೂ ಎಕ್ಸ್ಟೆಂಡ್ ಮಾಡಿದಾರೆ ಏನು ಅಂತ ಹೇಳ್ಬಿಟ್ಟು MCC ಕಡೆಯಿಂದ ಇದುವರೆಗೂ ಸಹ ಸ್ಕೆಡ್ಯೂಲ್ ಇನ್ನೂ ರಿಲೀಸ್ ಮಾಡಿಲ್ಲ. ಆ ಸ್ಕೆಡ್ಯೂಲ್ ಸಹ ಆದಷ್ಟು ಬೇಗ ಬರುತ್ತೆ. ಆಗ ಬೇಕಿದ್ರೆ ನಾನು ನಿಮ್ಗೆ ಮತ್ತೊಂದ್ಸರಿ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಸೆಕೆಂಡ್ ರೌಂಡ್ ಯಾವಾಗ ಒಂದು ಸ್ಕೆಡ್ಯೂಲ್ ಅನ್ನ ರಿಲೀಸ್ ಮಾಡಿ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಯಾವ ಒಂದು ಡೇಟ್ ಅನ್ನ ಮೆನ್ಷನ್ ಮಾಡಿ ಆ ಒಂದು ಡೇಟ್ಗೆ ರಿಸಲ್ಟ್ ಅನ್ನ ಕೊಡ್ತಾರೋ ಅಲ್ಲಿಯವರೆಗೂ ನಮ್ಮ ಒಂದು KE ಕಡೆಯಿಂದ ಬರಬೇಕಿರುವಂತಹ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬರಲ್ಲ. ಓಕೆನಾ, ಇದೊಂದು ನಿಮಗೆ ಚೆನ್ನಾಗಿ ನೆನಪಿರ್ಬೇಕಾಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಿದಾರೆ, ಈಗ MCC ಅವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಟರು ಅಂತ ಅನ್ಕೊಳ್ಳಿ, ಇಲ್ಲಿ KE ಅವರು ಕೊಡೋದಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ಆಲ್ ಇಂಡಿಯಾ MCC ಕೌನ್ಸಿಲಿಂಗ್ ಅವರು ಯಾವಾಗ ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡ್ತಾರ, ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಟ್ಟಾಗ ಇಲ್ಲಿ KE ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಿರುವಂತಹ ಸ್ಟೂಡೆಂಟ್ಸ್ ಬೇರೆ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿ ಅವರಿಗೆ ಅಲ್ಲಿ ಸೀಟ್ ಅಲಾಟ್ಮೆಂಟ್ ಆಗಿ ಅವರು ಆ ಒಂದು ಸೀಟ್ಗೆ ಹೋಗ್ತೀನಿ ಅಂತ ಅಂದ್ರೆ ಅವ್ರು ಬಂದ್ಬಿಟ್ಟು ಇಲ್ಲಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ಕೊಡ್ತಾರೆ. ಸೊ ಆ ಒಂದು ಅವಕಾಶ ಕೊಟ್ಟಿದ್ದಾದ್ಮೇಲೆ ಡೈರೆಕ್ಟ್ ಆಗಿ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ನಿಮಗೆ ಕೊಡ್ತಾರೆ. ಸೊ ಅವ್ರೇನಾದ್ರೂ ಈಗ MCC ಕಡೆಯಿಂದ ಅವ್ರದ್ದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂತು ಅಂತ ಅಂದ್ರೆ ಇಲ್ಲಿ ಮೆಡಿಕಲ್ ಅಂಡ್ ಆಗೇನು ಡೆಂಟಲ್ ಸ್ಟೂಡೆಂಟ್ಸ್ ಗೆ ಆದಷ್ಟು ಬೇಗ ಒಂದು 1 or 2 days ಒಳಗಡೆ KE ಕಡೆಯಿಂದನೂ ಒಂದು ರಿಸಲ್ಟ್ ಅನ್ನಾದ್ರೆ ಅನೌನ್ಸ್ ಮಾಡ್ತಾರೆ. ಓಕೆನಾ, ಒಂದು 2 days ಅಂತೂ ಮಿನಿಮಮ್ ಬೇಕಾಗುತ್ತೆ ಅಂತ ಅನ್ಸುತ್ತೆ. ಆ 2 days ಆಗಿದ್ದಾದ್ಮೇಲೆ ನಿಮಗೆ ಕೊಡ್ತಾರೆ. ಬಟ್ ಇಲ್ಲಿ ಆಲ್ ಇಂಡಿಯಾ MCC ಕಡೆಯಿಂದ ಏನ್ ನಡೆಸಿದಾರೆ, ಅವರ ಒಂದು ಸ್ಕೆಡ್ಯೂಲ್ ಬಂದ್ಬಿಟ್ಟು ಸೆಕೆಂಡ್ ರೌಂಡ್ ಎಕ್ಸ್ಟೆಂಡ್ ಆಗ್ತಾನೆ ಹೋಗ್ತಾ ಇದೆ. ಪ್ರತಿದಿನಾನು ಅವರಿಗೆ ಒಂದು ಹೊಸ ಅಪ್ಡೇಟ್ಸ್ ಬರ್ತಿರುವಂತದ್ದು. ಆ ಒಂದು ಕಾರಣದಿಂದ ಅವ್ರು ಬಂದ್ಬಿಟ್ಟು ಅಲ್ಲಿ ಸ್ಕೆಡ್ಯೂಲ್ ಅನ್ನ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ. ಅವ್ರು ಎಕ್ಸ್ಟೆಂಡ್ ಮಾಡ್ತಾ ಇರೋದ್ರಿಂದ ಇಲ್ಲಿ KE ಕಡೆಯಿಂದ ಏನಾಗ್ತಿದೆ, ಇವ್ರಿಗೆ ಏನ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಇವರು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅನ್ನ ಕೊಡೋದಕ್ಕೆ ಆಗ್ತಿಲ್ಲ. ಅಂಡ್ ಸಾಕಷ್ಟು ಮೆಡಿಕಲ್ ಡೆಂಟಲ್ ಸ್ಟೂಡೆಂಟ್ಸ್ ಕೇಳ್ತಿದಾರೆ, ಈಗ ಬಂದ್ಬಿಟ್ಟು ನಮ್ಗೆ ಸೆಕೆಂಡ್ ರೌಂಡ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಅಲ್ಲಿ ಏನ್ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅದೇ ಒಂದು ಸೀಟ್ ಬಂದ್ಬಿಟ್ಟು ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಆಗುತ್ತಾ ಈಗ ನೆಕ್ಸ್ಟ್ KE ಅವರು ಕೊಡೋದ್ರಲ್ಲಿ ಅಂತ ಹೇಳ್ಬಿಟ್ಟು 99% ಆಫ್ ದಿ ಚಾನ್ಸಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಗೆ ನಿಮ್ಗೆ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟ್ ಅಲ್ಲಿ ಯಾವ ಒಂದು ಸೀಟ್ ಅಲಾಟ್ಮೆಂಟ್ ಆಗಿರುತ್ತೋ ನಿಮ್ಮ ಒಂದು ರಿಸಲ್ಟ್ ಸೀಟ್ ಏನಿರುತ್ತೋ ಅದೇ ಒಂದು ರಿಸಲ್ಟ್ ಸೀಟ್ ಬಂದ್ಬಿಟ್ಟು ಫೈನಲ್ ಅಲಾಟ್ಮೆಂಟ್ ಅಲ್ಲೂ ಇರುತ್ತೆ. ಯಾರೋ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಮಾತ್ರ ಚೇಂಜಸ್ ಆದ್ರೆ ಆಗುವಂತದ್ದು. ಓಕೆನಾ, ಸೊ ಇದು ಇವತ್ತಿನ ಅಪ್ಡೇಟ್ಸ್ ಆದ್ರೆ ಇರುವಂತದ್ದು ನಿಮ್ಮ ಒಂದು ಸೆಕೆಂಡ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು. ಯಾವಾಗ ಅಂತ ನೀವು ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ, ಫಸ್ಟ್ MCC ಅವ್ರದ್ದು ಯಾವಾಗ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡ್ತಾರ, ಅದಾದ್ಮೇಲೆ ನೆಕ್ಸ್ಟ್ 2 days ಗೆ KE ಕಡೆಯಿಂದ ರಿಸಲ್ಟ್ ಅನ್ನಾದ್ರೆ ಕೊಡ್ತಾರ. ಓಕೆನಾ, ಇದು ಇಲ್ಲಿಯವರೆಗೂ ಇರುವಂತಹ ಅಪ್ಡೇಟ್ಸ್. ಮುಂದೆ ಬರುವಂತಹ ಎಲ್ಲ ಅಪ್ಡೇಟ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಜೊತೆಗೆ ನೀವು ಕಾಲೇಜಸ್ಗೆ ಜಾಯಿನ್ ಆಗಿದ್ದ ಆದ್ಮೇಲೆ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ಚಾನಲ್ಗೆ ಈಗಲೇ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.